ಪಂಚರ್ ಹೋಗಯ ಪಂಚರ್ ಯಾವ್ದು ಹೇಳ್ರಿ ಇದಾ ಹಲೋ ಗೈಸ್, ನಮಸ್ಕಾರ. ಒಂದು ಶಾರ್ಟ್ ರೈಡ್ ಹೋಗಿ ಬರೋಣ. ತುಂಬ ದಿನ ಆಯಿತು ಹೋಗಿ. ಜಸ್ಟ್ ಲುಕ್ ಎಲ್ಲಿಗೆ ಅಂದರೆ ಹೇಳ್ತೀನಿ ಪ್ಲೇಸ್. ಎಸ್ ಓಕೆ, ನೈಸ್ ರೋಡ್ ಟೋಲ್ ತಗೊಂಡಿದ್ದೀವಿ. ಸಿದ್ದೇಶ್ವರ ಬೆಟ್ಟ ಅಂದರೆ ಏನಿಲ್ಲ, ಆಲ್ಮೋಸ್ಟ್ 65 ಕಿಲೋಮೀಟರ್ಸ್ ಇದೆ. ಇನ್ನು ನೋಡಬೇಕು 10:30. ಇವಾಗ ನೈಸ್ ರೋಡ್ ಬಂದಿದ್ದೀವಿ. ಮೈಸೂರು ರೋಡ್ಗೆ ಎಂಟ್ರಿ ಇಲ್ವಲ್ಲಪ್ಪ. ಈ ಅಂಶಗಳು ಎಬ್ಬಿಸ್ಕೊಂಡು ಹೋಗ್ಬೇಕು. ಟೈಮ್ 11 o'clock, 11 ಗಂಟೆ. ವಾವ್, ಬಟ್ ಈ ನೈಸ್ ರೋಡ್ ಆದರೆ ನೈಸ್ ರೋಡ್ ಬಿಡ್ಬೋದು. ಇವರು ಸರ್ವಿಸ್ ರೋಡ್ ಅಂದ್ಬಿಟ್ಟು 10 ಕಿಲೋಮೀಟರ್ 2-3 ಅಂಶಗಳು ಹಾಕೊಂಡ್ರೆ ನಾವು ಸ್ಲೋ ಮಾಡಿ ಹೋಗಿ, ಸ್ಲೋ ಮಾಡಿ ಫಾಸ್ಟ್ ಮಾಡಿ ಗಾಡಿ ಓಡಿಸೋಕೆ ಬೇಜಾರಾಗ್ಬಿಡುತ್ತೆ. ಮಾಡ್ಕೊಂಡ್ಬಿಟ್ರು ನೈಸ್ ರೋಡ್ ಕಾರುಗಳಿಗೆ ಬಸ್ಸುಗಳಿಗೆ ಅಂತ. ನಾವು ಟೂ ವೀಲರ್ ಅಲ್ಲಿ ಏನು ತಪ್ಪು ಮಾಡಿದ್ವಿ. ಟೂ ವೀಲರ್ ಬಿಡ್ಬೋದು ಆರಾಮಾಗಿ. ಟೂ ವೀಲರ್ ಒಂದು ಲೈನ್ ಮಾಡ್ಬಿಟ್ಟು ಈ ಕಡೆ ಲೈನು ಹೇಗಿದ್ರು 80 ಲಿಮಿಟ್ ಅಲ್ಲ, ಸ್ಪೀಡ್ ಲಿಮಿಟು. ಕಾರುಗಳು 4 ವೀಲರ್ಸ್ಗಳು ಆರಾಮಾಗಿ ಬಿಟ್ಟಿದ್ರು. ಈ ಕಡೆ ಒಂದು ಲೈನ್ ಫುಲ್ಲು 2 ವೀಲರ್ಸ್ಗೆ ಅಂತ ಬಿಟ್ಬಿಟ್ರೆ ಆರಾಮಾಗಿ ಬಿಡಲ್ಲ. ಹೇಗೆ ಬಿಡ್ತಾರೆ. ಬಿಡಿದಿ ಆದ್ಮೇಲೆ ಲೆಫ್ಟ್ ತಗೋಬೇಕು. ಏನಿದು, ಓ ಮೈ ಗಾಡ್, ಒಂದೊಂದ್ಸರಿ BMTC ಸಿಕ್ಕಾಪಟ್ಟೆ ಬೆಳೆಸ್ತಾರಪ್ಪ. ಅಣ್ಣ ಟೈಮ್ ಬಂದ್ಬಿಟ್ಟು 11:10, 11:10. ಹಿಡಿದಿ ಬಿಟ್ಟು ಮುಂದೆ ಸಾಗುತ್ತಿದೆ ಪಯಣ. ಎಲ್ಲರ ಅಣ್ಣ ಬಂದಿಲ್ಲ ಇನ್ನ. 1.2 ಕಿಲೋಮೀಟರ್ಸ್ ಕ್ಲಬ್ 10. ಬ್ಯೂಟಿಫುಲ್ ರೋಡ್, ಮಣ್ಣು ಧೂಳು. ಓಹೋ, ಯಾವುದೋ ಹೊಸ ಜಾಗವೆಲ್ಲ ಬರ್ತಾ ಇದ್ದೀನಿ. ಯಾವಾಗಲೂ ಹೊಸ ಜಾಗಕ್ಕೆ ಬರೋದು ನಾನು. ಹೋಗೋ ಪ್ಲೇಸ್ಗೆ ಆಲ್ಮೋಸ್ಟ್ ಹೋಗಲ್ಲ. ಕೆರೆಯಲ್ಲಿ ನೀರಲ್ಲಿ ಮೀನಿದೆಯೋ ಗೊತ್ತಿಲ್ಲ. ಓಹೋ, ರೋಡ್ ಏನೋ ಚೆನ್ನಾಗಿದೆ. ಈ ಟಿಪ್ಪರ್ಗಳು ಹಿಂದೆ ಹೋಗಕ್ಕೆ ಆಗುತ್ತೆ, ಭಯ ಆಗುತ್ತೆ, ಬೇಜಾರು ಆಗುತ್ತೆ, ಎರಡೂ ಆಗುತ್ತೆ. ಓವರ್ಟೇಕ್ ಮಾಡೋಣ ಅಂದ್ರೆ ಭಯ ಆಗುತ್ತೆ. ಟರ್ನಿಂಗ್ ಬೇರೆ ಇದೆ, ಬೇಡ, ಯಾಕಬೇಕು ಸುಮ್ಮನೆ. ಇವಾಗ ಹೋಗು, ಎಣಿಸಿ ಅಂಶ ಮೇಲೆ. ತಗೊಂಡಿದ್ದಕ್ಕೂ ಸಾಕಾಯ್ತು ಅನ್ಸುತ್ತೆ. ಒಂದೊಂದ್ಸತಿ ಕೆಲವು ರೋಡ್ಗಳಲ್ಲಿ ಎಲ್ಲ ಓಡಿಸ್ತಾರ. ಓಕೆ, ಎಕ್ಸ್ಪಲ್ಸ್ ತಗೊಂಡಿದ್ದು ಏನು ವ್ಯರ್ಥ ಏನಿಲ್ಲ, ಗುಡ್ ಅನ್ಸುತ್ತೆ. ಇನ್ನೆಲ್ಲೋದ ಶೇಟ್ ಗೀಟ್ ಹೋಗ್ತಾನೆ ಆಮೇಲೆ. ಎಲ್ಲಿದೆಯೋ ಡಿಸ್ಕನೆಕ್ಟ್ ಆಗಿದೆಯಾ ರೋಡ್? ಒಂಥರ ಒಳ್ಳೆ ಟ್ರ್ಯಾಕ್ ಇದ್ದಾಗಿದೆ, ಟ್ರ್ಯಾಕ್ ರೋಡ್ ಇದೆ ಅಲ್ವಾ? ವೆರಿ ಗುಡ್ ರೋಡ್, ಖಾಲಿ ರೋಡು. ಇವತ್ತು ರಜೆ, ವೀಕೆಂಡಿನಲ್ಲ, ಇವತ್ತು ಬುಧವಾರ ಆದ ಕಾರಣ ರೋಡ್ ಖಾಲಿ ಇದೆ. ಯಾವಾಗಲೂ ಖಾಲಿನೇ ಇರುತ್ತೆ ಅನಿಸುತ್ತೆ. ಅಷ್ಟೇನು ಪಾಪ್ಯುಲರ್ ಆಗಿಲ್ಲ ಇದು. ನೋಡೋಣ, ನಾವು ಹೋಗಿ ಪಾಪ್ಯುಲರ್ ಮಾಡೋಣ. ಏನಂತೀರಾ? ನಾನು ಪಂಚರ್ ಆಗಿದೆ ನಂದು. ಫ್ರಂಟ ಬೇಕಾ? ಮತ್ತೆ ಒಳ್ಳೆ ಕತೆ ಆಯಿತು, ಸಾಕಾದಾಗಾಯಿತು. ಅಣ್ಣ ಪಂಚರ್ ಅಂಗಡಿ ಎಲ್ಲಿದೆ? ದೂರ ಇದೆಯಾ? ಗಯಾ ಗಾಡಿ ಪಂಚರ್ ಹೋಗಯ್ಯ, ಪಂಚರ್ ಬಿ ಹೋಗಯ್ಯ. ಏನು ಆಗ್ಬೋದು ಅನ್ಕೊಂಡಿದ್ದು ಅದೇ ಆಗೋಯ್ತು. ಹೋಗು ಥೌ, ಪಂಚರ್ ಆದರೆ ಭಯ ಆಗುತ್ತೆ ಅನ್ಕೊಂಡಿದ್ದೆ. ಈ ಥರ ಟ್ರಿಪ್ ಬಂದಾಗೆ ಪಂಚರ್ ಆಗುತ್ತೆ ಅಷ್ಟೇ ಬಿಡು. ಕ್ಯಾಮ್ರಾ ತರಿಸಿದ್ರು ಇಲ್ಲ. ಇದು ಗಾಡಿ ಪರಿಸ್ಥಿತಿ.
ಆಫ್ಟರ್ ಪಂಚರ್. ಇದೊಂದೇ ಒಂದು ಬೇಜಾರಾಗುತ್ತೆ. ಎಕ್ಸ್ಪಲ್ಸ್ ಇಶಿಕೆ ಎಲ್ಲ ಓಕೆ. ಹಂಗೆ ನಾವ್ ಇಂಥ ಗಾಡಿ ಮಾರಕ್ಕೆ ಬಂದ್ರೆ ದುಡ್ಡು ಕೊಡ್ತೀರಾ ಅಂತ ಅರ್ಥ ಆಗಲಿಲ್ಲ. ಆ ಗಾಡಿ ಮಾರಾಟ ಅಂದರೆ ಸೆಕೆಂಡ್ ಹ್ಯಾಂಡ್ ಥರ, ಸೆಕೆಂಡ್ ಹ್ಯಾಂಡ್ ಶೋರೂಮ್ ಸೇಲ್ ಮಾಡೋದು, ಗಾಡಿನೇ ಶೋರೂಮ್ಗೆ ಸೇಲ್ ಮಾಡೋದು. ಸೇಲ್ ಮಾಡೋದು, ಸೇಲ್ ಮಾಡೋದು. कैसे कैसे लोग रहते हैं यार यहाँ पर. साला तुमको पागल कुत्ते का गाड़ी उठा के ले जाएगा बता रहे हैं हम. ಯಾವ್ದು ಹೇಳ್ರಿ? ಇದಾ ಅಲ್ಲಿಂದ ಅಲ್ಲಂಗೆ ಇಂಜನ್ ಜಾಸ್ತಿ ದೊಡ್ಡದು. ಕಮ್ಮಿ ದುಡ್ಡ ಸರ್ ಅಸುದ ಬಂದಿರುತ್ತೆ. ನೀವೆಲ್ಲ ಬೇರೆ ಬರಲ್ಲ. ಇನ್ನ ಮದ್ಮಲ್ಲೆ ಬಂದಿದ್ದ ಗಾಡಿ ಇರುವ ಸರ್. ಗಾಡಿ ಅದು ವಯಸ್ಸಾಗೋದಕ್ಕೆ ಅವ್ರ ಆಗ ಒಂದು ಮಗಿನ ತಂದೆ ಆಗಿರ್ತಾರೆ, ಅವಾಗೂ ಬೇರೆ ಬರಲ್ಲ. ಅದು ಇದು ಎಲ್ಲ ಈ ತರ ಬರಕ್ಕೆ ಅಂತ ತಗೊಂಡಿರೋದು. ಮನೆ ನೋಡಕ್ಕೆ ಚಿಕ್ಕ ಗಾಡಿ ಇದೆ, ಸ್ಕೂಟಿ ಡಿಯೋ. ಇದು ಎಲ್ಲ ಈ ತರ ಬಂದಾಗ ನಾನು ಹೇಳಿದ್ರಲ್ಲ ಸರ್. ಹೌದು ಹೌದು ಕರೆಕ್ಟ್. ಅದು ಬೇರೆ ಬರೋದಕ್ಕೆ ಒಂದು ಮಗಿನ ತಂದೆ ಆಗಿರ್ತಾರೆ ಅವರು. ಈಗೇನು ಮದುವೆ ಆಗ್ಲಲ್ಲ ಸರ್, ಅದಕ್ಕಾಗುತ್ತೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ನೋಡಿ ಎಲ್ಲಿಂದ ಎಲ್ಲಿರೋ ಬಂದಲ್ಲಿ ಹೋಯ್ತಾರೆ. ನಾವು ಕ್ಲೀನಿಗೆ ಹೋಗ್ತಾ ಇಲ್ಲ. ಅಲ್ಲ ಸರ್, ಗಾಡಿ ಮೇಲೆ ಲುಕ್ ಅಲ್ಲ ಸರ್. ನಾವೇ ಸೈಕಲ್ ಎಲ್ಲ ಸುಮಾರು ಜನ ಕೊಡ್ತಾರೆ. ನೀವು ನನ್ನ ಗಾಡಿ ತಗೊಂಡೋಗೋಣ ಕೆಲ್ಸಕ್ಕೆಲ್ಲ. ಅಲ್ಲ ಸರ್, ನೀವೆಲ್ಲೂ ತಗೊಂಡು ಹೋಗಬೇಡಿ. ರೋಡಲ್ಲಿ ಹೋಗ್ಬೇಕಾದ್ರೆ ಯಾರು ನಾನು ನೋಡೋದೇ ಇಲ್ಲ. ಗಮನ ಎಲ್ಲ ಮುಂದ್ಗಡೆ ಗಾಡಿ. ತಪ್ಪು ಸರ್. ಈ ವಯಸ್ಸಲ್ಲಿ ಇದ್ದೇವಾಗ ಸರ್ ನೋಡೋದು. ಅದೇ ನಿಜಾನೇ. ನಾವೇ ಸೈಕಲ್ ಅಂದ್ರೆ ಎಷ್ಟೋ ಜನ ಫೋನ್ ಹೇಳ್ಕೊಂಡಿರ್ತಾರೆ. ನೀವೇ ಸರ್ ಈ ಗಾಡಿ 2 ಲಕ್ಷ ಗಾಡಿಗಳು ಹೋಗ್ಬೇಕಾದ್ರೆ ನಿಮ್ಮ ವೀಕ್ಗೆ, ನಿಮ್ಮ ಪಿಚ್ಗೆ ಅಮ್ಮ ಅಂದ್ರೆ ಐಶ್ವರ್ಯ ಬೇಡ. ಆದ್ರೆ ಅವ್ರ ಮಗಳಾದ್ರು ಏನ್ ಸರ್? ಹೌದಣ್ಣ ಕರೆಕ್ಟ್. ಮಾಡಿ ಸರ್. ಸರ್ ಯಾವ್ದಾರ ಒಂದು ವಿಡಿಯೋ ಮಾಡಿ ಕಳಿಸಿ ಸರ್. ನನಗೆ ನನ್ನ ನಂಬರ್ ತಗೊಳ್ಳಿ ಸರ್. ಕಳಿಸಿ ಒಂದು ನಿಮಿಷ. ರೀ ಸ್ವಾಮಿ ಕಟ್ಕೊಂಡಿರ್ ನಮ್ಮ ಸುಖಕ್ಕೆ ನಿಮ್ಮೇಲೆ ಪಂಚರ್ ಮಾಡ್ಕೊಂಡ್ ಬಂದ್ಬಿಟ್ರೆ ನಾವು ಮಾಡಿದ್ರೆ ಪಂಚರ್ ರೀ. ಕೆಟ್ಟವ್ರಿಗೆ ಯಾಕೆ ಇಂಜಿನ್ ಮಾಡಿಕೋಬೇಕು? ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ. ಯಾಕೆ ಇಂಜಿನ್ ಅದು ಅಲ್ಲ ನೋಡು ಮಾದೇ ಮಿಸಿನ್ ಕೆಲಸನೇ ಕೊಡ್ತಾ ಇಲ್ಲ. तू समझा? हाँ नहीं तू समझा नहीं. ಹಂಗೆ ಬೀಸಾಕ ಒಂದ್ ಮೂಲೆಗೆ ಯಾಕಪ್ಪ? ಹಂಗೆ ಮಂಡಿಗಳೆಲ್ಲ ಸೋಸ್ಕೊಂಡು ಕೂತಿದ್ದೀವಿ. ಬಿಡ್ರಿ ಏನ್ ಡಕ ಡಕ ಅಂದ್ವಿ. ಹೋಗು ನಾನು ಮನೆ ಹೋದ್ರೆ ಮ್ಯಾಕ್ ಎದ್ದೊಳ್ಳಾರೆ. ಅಲ್ಲ ಸಂಕ್ರಣ ಮನೆ ಹೋದ್ರೆ ಮ್ಯಾಕ್ ಎದ್ದೊಳ್ಳ. ಯಾಕೆ ಬಗ್ಗೆ ಬಗ್ಗೆ ನೋಡಿರಿ. ಪವರ್ ಇಂಜೆಕ್ಷನ್ ಪವರ್ ಮಾತ್ರ ಕೊಟ್ಟಿರಿ.
வீட்டுக்கு ಬರೋ ಮದುವೆ ಕೊಡೋದು ನಿಮ್ ಪ್ರಯತ್ನ ಆಗಲ್ವೇ ರಾಜ್ಕುಮಾರ್ 60 ಜನ ರಾಜ್ಕುಮಾರ್ 60 ಜನ ರಾಜಣ್ಣಗೆ ಹೇಳ್ದಾರ ಬೇಡ ಏನ್ ಸರ್ ಇಬ್ರು ಅವ್ರ ಹೆಸರು ಪಡೆದಿರೋ ಇಬ್ರು ಬೇಡ ಸರ್ ಬೇಕು ಬೇಕಾ ಹಾ ಓಕೆ